ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದೃಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿರ್ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ಜಯತಿ ಪರಾಶರಸೂನುಃ ಸತ್ಯವತಿ ಹೃದಯನಂದನೋ ವ್ಯಾಸಃ ಯಸ್ಯಾಸ್ಯ ಕಮಲಕಲಿತಂ ವಾङ्ಮಯಮೃತಂ ಜಗತ್ಪಿಬತಿ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾನ್ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಯಾತ್ವರ ಮಂದರೋದ್ಧಾರೆ ಯಾತ್ವರ ನತರಕ್ಷಣೆ ಮಯ್ಯಾರ್ತೆ ಕರುಣಾಮೂರ್ತೆ ಸಾತ್ವರ ಕ್ವಗತಾಹರೆ ಕ್ಷೀರೋ ದಧಾವ ಮರದಾನ ವಯೂಥಪಾನ ಮುನ್ಮತ್ನತಾಮೃತಲಬ್ಧಯ ಆದಿದೇವಃ ಪೃಷ್ಟೇನ ಕಚ್ಚಪವಪುರ್ವಿದಧಾರ ಗೋತ್ರಂ ನಿದ್ರಾಕ್ಷಣೋದ್ರಿ ಪರಿವರ್ತಕ ಶಾಣಕಂಡೂಃ. ಓಂ ಕೂರ್ಮಾಯ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಕೂರ್ಮ ಪುರಾಣದ 55ನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ನಾರಾಯಣನಿಂದ ಕೂಡಿದ ಮುನಿಗಳ ಬೃಂದಕ್ಕೆ ಮಹೇಶ್ವರನು ಪ್ರಕೃತಿ ಪುರುಷ ತತ್ವಗಳನ್ನು ವಿವೇಚಿಸಿ ಉಪದೇಶ ಮಾಡಿದುದು ಎಂಬ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಈಶ್ವರನು ಹೇಳುತ್ತಾನೆ, ಮುಮುಕ್ಷು ಜನರಿಂದ ಆತ್ಮನನ್ನು ಶ್ರವಣ ಮನನ ಉಪಾಸನಗಳಿಂದ ತಿಳಿಯಲು ಪ್ರಯತ್ನಿಸಲ್ಪಡಬೇಕು. ಯೋಗಿಗೆ ತನ್ನ ಮನಸ್ಸಿನಲ್ಲಿ ಯಾವಾಗಲೂ ಎಲ್ಲ ಸ್ಥಳಗಳಲ್ಲಿಯೂ ಚೈತನ್ಯ ಸ್ವರೂಪವು ಭಾಸವಾಗುವುದು. ಶ್ರದ್ಧೆಯಿಂದ ಕೂಡಿದ ಯೋಗಿಗೆ ಆಗ ಸ್ವಸ್ವರೂಪ ಪ್ರಾಪ್ತಿಯು ಉಂಟಾಗುವುದು. ಯೋಗಿಯು ಒಂದು ವೇಳೆಯಲ್ಲಿ ಸರ್ವಭೂತಗಳನ್ನು ಆತ್ಮರೂಪದಲ್ಲಿ ಅಭೇದದಿಂದ ಕಾಣುವನು ಹಾಗೂ ತನ್ನ ಆತ್ಮವನ್ನು ಸರ್ವ ಪ್ರಾಣಿಗಳ ಆತ್ಮವನ್ನಾಗಿ ಕಾಣುವನು. ಆಗ ಆ ಯೋಗಿಯು ಬ್ರಹ್ಮಭಾವವನ್ನು ಹೊಂದುವನು.
ಸಮಾಧಿ ನಿರತನಾದ ಯೋಗಿಯು ಬಾಹ್ಯವಾಗಿ ಸರ್ವಭೂತಗಳನ್ನು ನೋಡುವುದಿಲ್ಲ. ಆಗ ಆ ಯೋಗಿಯು ಪರಮಾತ್ಮನಲ್ಲಿ ಐಕ್ಯ ಹೊಂದಿ ಕೇವಲವಾಗಿ ತನ್ಮಯನೇ ಆಗಿರುವನು. ಯೋಗಿಗೆ ಹೃದಯದಲ್ಲಿ ಅಡಗಿರುವ ಸಮಸ್ತ ಕಾಮಗಳು ಬಿಡುಗಡೆಯನ್ನು ಹೊಂದುತ್ತವೆ. ಆಗ ಪಂಡಿತನೆಂದು ಎನಿಸಿಕೊಂಡಿರುವ ಆ ಯೋಗಿಯು ಮುಕ್ತನಾಗಿ ಕ್ಷೇಮವನ್ನು ಹೊಂದುತ್ತಾನೆ. ಆ ಯೋಗಿಯು ಭೂತಗಳ ಭೇದ ವಿಸ್ತಾರವನ್ನು ಒಂದೇ ವ್ಯಾಪಕ ವಸ್ತುವಿನಲ್ಲಿ ಅಡಗಿರುವಂತೆ ನೋಡುತ್ತಾನೆ. ಅದರಿಂದಲೇ ವಿಸ್ತಾರ ರೂಪವನ್ನು ಹೊಂದಿದ ಬ್ರಹ್ಮವಸ್ತುವಿನ ಅಭೇದವನ್ನು ಯಾವಾಗಲೂ ಹೊಂದುತ್ತಾನೆ. ಹೀಗೆ ದ್ವಿತೀಯ ವಸ್ತು ಶೂನ್ಯನಾದ ಆತ್ಮನನ್ನು ಪರಮಾರ್ಥ ರೂಪದಿಂದ ಸಾಕ್ಷಾತ್ಕರಿಸುವನು. ಹೀಗೆ ಸರ್ವಾತ್ಮತ್ವ ಅದ್ವಿತೀಯತ್ವ ಭಾವನೆಗಳಿಂದ ಆತ್ಮ ಪರಮಾರ್ಥ ಜ್ಞಾನದಲ್ಲಿ ನಿಷ್ಠೆಯುಳ್ಳ ಯೋಗಿಗೆ ಈ ಸಮಸ್ತ ಜಗತ್ತು ಕೇವಲವಾಗಿ ಮಾಯಾ ವಿಲಾಸವಾಗಿ ತೋರುವುದು. ಈ ಜ್ಞಾನದಿಂದ ಯೋಗಿಯು ಕೃತಕೃತ್ಯನಾಗಿರುವನು. ಮಾನವನಿಗೆ ಜನ್ಮ, ಜರೆ, ದುಃಖ, ರೋಗ ಮುಂತಾದ ವ್ಯಾಧಿಗಳಿಗೆ ಒಂದೇ ಭೇಷಜದಂತಿರುವ ಅದ್ವಿತೀಯ ಬ್ರಹ್ಮಾತ್ಮ ಜ್ಞಾನವು ಯಾವಾಗ ಹುಟ್ಟುವುದೋ ಆಗ ಅವನು ಶಿವಸ್ವರೂಪನಾಗುವನು. ಲೋಕದಲ್ಲಿ ಅನೇಕ ನದಿ ಮತ್ತು ನದಗಳು ಸಮುದ್ರದಲ್ಲಿ ಹೇಗೆ ಐಕ್ಯವನ್ನು ಹೊಂದುವವೋ ಹಾಗೆ ನಮ್ಮ ಆತ್ಮನು ನಿರವಯವನಾದ ಅಕ್ಷರಾತ್ಮನೊಡನೆ ಐಕ್ಯವನ್ನು ಹೊಂದುವನು. ಆದುದರಿಂದ ಲೋಕ, ಅವುಗಳ ಸನ್ನಿವೇಶ ಇದಾವುದೂ ಪರಮಾರ್ಥವಲ್ಲ. ವಿಜ್ಞಾನ ಎಂಬುದೊಂದೇ ನಿಜವಾದ ತತ್ವವು. ಲೋಕದಲ್ಲಿ ಈ ತತ್ವಜ್ಞಾನವು ಅಜ್ಞಾನದಿಂದ ಆವರಿಸಲ್ಪಡುವುದರಿಂದ ಪ್ರಾಣಿಯು ಮೋಹಗೊಳ್ಳುವುದು. ವಿಜ್ಞಾನವು ನಿರ್ಮಲವೂ ಸೂಕ್ಷ್ಮವೂ ವಿಕಲ್ಪವರ್ಜಿತವೂ ಮತ್ತು ಅವ್ಯಯವೂ ಆಗಿರುವುದು. ಇದಕ್ಕೆ ವ್ಯತಿರಿಕ್ತವಾದ ಸರ್ವ ವಸ್ತುವು ಅಜ್ಞಾನವೆನಿಸುವುದು. ಅದು ವಿಜ್ಞಾನ ರೂಪವೆಂದೇ ಭಾವಿಸಲು ಅರ್ಹವು. ಹೀಗೆ ಸಮಸ್ತ ವೇದಾಂತಗಳ ಸಾರಾಂಶ ರೂಪವೂ ಸರ್ವೋತ್ತಮವೂ ಪರಮಾತ್ಮತತ್ವ ವಿಷಯಕವಾದ್ದರಿಂದ ಸಾಂಖ್ಯವೆಂದು ವ್ಯವಹರಿಸಲ್ಪಟ್ಟಿರುವುದೂ ಆದ ಜ್ಞಾನವು ನಿಮಗೆ ನನ್ನಿಂದ ಹೇಳಲ್ಪಟ್ಟಿದೆ. ಈ ಜ್ಞಾನಕ್ಕೆ ಚಿತ್ತೈಕಾಗ್ರತೆಯು ಮುಖ್ಯವಾದ ಸಾಧನವು. ಯೋಗದಿಂದ ಜ್ಞಾನವು ಉದಯಿಸುತ್ತದೆ. ಜ್ಞಾನದಿಂದ ಯೋಗವು ವೃದ್ಧಿಯಾಗುತ್ತದೆ. ಯೋಗ ಮತ್ತು ಜ್ಞಾನದಿಂದ ಸಹಿತನಾದ ಮನುಷ್ಯನಿಗೆ ದೊರಕಲಾರದ ಯಾವುದೊಂದು ವಸ್ತುವು ಎಲ್ಲಿಯೂ ಇಲ್ಲ. ಯೋಗಿಗಳು ಯೋಗ ಬಲದಿಂದ ಹೊಂದುವ ಪರಮಗತಿಯು ಸಾಂಖ್ಯ ಜ್ಞಾನ ನಿಷ್ಠರಾದವರಿಂದಲೂ ಹೊಂದಲ್ಪಡುತ್ತದೆ. ಯಾವನು ಸಾಂಖ್ಯ ಮತ್ತು ಯೋಗ ಮಾರ್ಗಗಳನ್ನು ಫಲಾಂಶದಲ್ಲಿ ಅಭಿನ್ನಗಳೆಂದು ತಿಳಿಯುವನೋ ಅವನೇ ತತ್ವಜ್ಞನು. ವಿಪ್ರರೇ, ಅಣಿಮಾದಿ ಐಶ್ವರ್ಯ ಭೋಗದಲ್ಲಿ ಆಸಕ್ತಿ ಹೊಂದಿದ ಮಾನಸವುಳ್ಳ ಕೆಲವು ಯೋಗಿಗಳು ಮಂದವಾದ ಬುದ್ಧಿಯುಳ್ಳವರು ಆಯಾಯ ಫಲ ಪರಂಪರೆಗಳಲ್ಲಿಯೇ ಮುಳುಗುವರು. ದಿವ್ಯವೂ ನಿರ್ಮಲವೂ ಮಹೇಶ್ವರ್ಯ ಸಮಾನವೂ ಆದ ಯಾವ ಫಲವು ಸಮಸ್ತ ಜ್ಞಾನಿಗಳಿಗೆ ಸಮ್ಮತವಾಗಿರುವುದೋ ಜ್ಞಾನ ನಿಷ್ಠೆಯಲ್ಲಿ ತತ್ಪರನಾದ ಮಾನವನು ದೇಹ ವಿಯೋಗ ಕಾಲದಲ್ಲಿ ಆ ಫಲವನ್ನು
ಹೊಂದುವನು. ಹೀಗೆ ಮಾಯಾವಿಯಾದ ಪರಮೇಶ್ವರನು ಅವ್ಯಕ್ತನೂ ಸರ್ವ ಪ್ರಾಣಿಗಳಿಗೆ ಆತ್ಮಸ್ವರೂಪನೂ ಪರ್ವತೋಮುಖನೂ ಆಗಿರುವನೆಂದು ಸರ್ವ ವೇದಗಳಲ್ಲಿ ಕೀರ್ತಿಸಲ್ಪಟ್ಟಿರುವನು. ಮತ್ತು ಈ ಅಹಂ ಪದಾರ್ಥವಾದ ಆತ್ಮನು ಸಮಸ್ತವಾದ ರೂಪ ರಸ ಗಂಧಗಳಿಂದ ಕೂಡಿದವನು, ಜರ ಮರಣಗಳಿಂದ ವರ್ಜಿತನು, ಸರ್ವ ದೇಶಗಳಲ್ಲಿರುವ ಪಾಣಿ ಪಾದಗಳಿಂದ ಕೂಡಿದವನು, ಸರ್ವಾಂತರ್ಯಾಮಿಯೂ ಮತ್ತು ಅನಾದಿಯೂ ಆಗಿರುವನು. ಮತ್ತು ಶುದ್ಧ ಆತ್ಮನಾದ ನಾನು ಪಾಣಿ ಪಾದಗಳೆಂಬ ಕರ್ಮೇಂದ್ರಿಯವಿಲ್ಲದೆ ವೇಗದಿಂದ ನಡೆದು ಸರ್ವ ವಸ್ತುವನ್ನು ಗ್ರಹಿಸುವವನು, ಹೃದಯದಲ್ಲಿರುವವನು, ಚಕ್ಷಸ್ಸು ಕರ್ಣಗಳೆಂಬ ಜ್ಞಾನೇಂದ್ರಿಯವಿಲ್ಲದೆ ನೋಡುವವನು, ಕೇಳುವವನು ಆಗಿದ್ದೇನೆ. ನಾನು ಈ ಸಮಸ್ತ ಜಗತ್ತನ್ನು ತಿಳಿದಿರುವೆನು. ನನ್ನನ್ನು ಯಾರೂ ತಿಳಿಯಲಿಲ್ಲ. ತತ್ವಜ್ಞರು ನನ್ನನ್ನು ಅದ್ವಿತೀಯನಾದ ಮಹಾಪುರುಷನೆಂದು ಹೇಳುತ್ತಾರೆ. ಹಾಗೆ ಸೂಕ್ಷ್ಮದರ್ಶಿಗಳಾದ ಮಹರ್ಷಿಗಳು ಆತ್ಮನ ಕಾರಣವನ್ನು ತಿಳಿದಿರುತ್ತಾರೆ. ನಿರ್ಗುಣನೂ ನಿರ್ಮಲನೂ ಆದ ಆತ್ಮನಿಗೆ ನಿರುಪಮವಾದ ಈಶ್ವರತ್ವ ಶಕ್ತಿಯು ರಾಜಿಸುವುದು. ನನ್ನ ಮಾಯೆಯಿಂದ ಮೋಹಿತರಾದ ದೇವತೆಗಳು ಆ ನನ್ನ ಐಶ್ವರ್ಯವನ್ನು ತಿಳಿಯುವುದಿಲ್ಲ. ಬ್ರಹ್ಮವಾದಿಗಳೇ, ಆ ಪರಮಾತ್ಮನ ಈಶ್ವರ ತತ್ವವನ್ನು ನಾನು ಹೇಳುತ್ತೇನೆ. ನೀವು ಸಮಾಧಾನದಿಂದ ಶ್ರವಣ ಮಾಡಿರಿ. ನಾನು ಮಾಯೆಯಿಂದ ಅತೀತನಾಗಿ ಸ್ವಾಭಾವಿಕವಾಗಿ ಸರ್ವ ಪ್ರಾಣಿಗಳಿಗೆ ಗೋಚರನಾಗುವುದಿಲ್ಲ. ಹಾಗಿದ್ದರೂ ಈ ಜಗತ್ತನ್ನು ಪ್ರವೃತ್ತಿ ಮಾರ್ಗದಲ್ಲಿ ಪ್ರೇರೇಪಿಸುತ್ತಿದ್ದೇನೆ. ಇದರ ಕಾರಣವನ್ನು ವಿದ್ವಾಂಸರು ಅರಿತಿರುವರು. ತತ್ವಜ್ಞರಾದ ಯೋಗಿಗಳು ಸರ್ವವ್ಯಾಪಿಯೂ ಅತ್ಯಂತ ಗೋಪ್ಯವೂ ಆದ ನನ್ನ ದೇಹವನ್ನು ಪ್ರವೇಶ ಮಾಡಿ ಶಾಶ್ವತವಾದ ನನ್ನ ಸಾಯುಜ್ಯ ಮುಕ್ತಿಯನ್ನು ಹೊಂದುವರು. ವಿಶ್ವರೂಪವನ್ನು ತೋರಿಸುವ ನನ್ನ ಮಾಯೆಯನ್ನು ಯಾವ ಮಾನವರು ತರಣ ಮಾಡುವರೋ ಅವರು ಶ್ರೇಷ್ಠವೂ ಶುದ್ಧವೂ ಆದ ಮೋಕ್ಷ ಸಾಮ್ರಾಜ್ಯವನ್ನು ನನ್ನೊಡನೆ ಅನುಭವಿಸುತ್ತಾರೆ. ಯೋಗಿ ಶ್ರೇಷ್ಠರೇ, ನನ್ನ ಅನುಗ್ರಹದಿಂದ ಮುಕ್ತರಾದ ಮಾನವರಿಗೆ 100 ಕೋಟಿಗಳಷ್ಟು ಕಲ್ಪಗಳು ಕಳೆದರೂ ಮತ್ತೆ ಪುನರಾವರ್ತಿಯೂ ಇರುವುದಿಲ್ಲ. ಹೀಗೆಂಬುದು ವೇದಗಳ ಶಾಸನವು. ನಾನು ಉಪದೇಶಿಸಿದ ಯೋಗ ವಿಧಾನಗಳನ್ನು ಆಶ್ರಯಿಸಿದ ಈ ಸಾಂಖ್ಯ ತತ್ವ ವಿಜ್ಞಾನವು ಬ್ರಹ್ಮವಾದಿಗಳಿಂದ ಯೋಗ್ಯರಾದ ಪುತ್ರ, ಶಿಷ್ಯ ಮತ್ತು ಯೋಗಿಗಳಿಗೆ ಮಾತ್ರ ಉಪದೇಶಿಸಲು ಅರ್ಹವಾದುದು. ಇತಿ ಶ್ರೀ ಕೂರ್ಮಪುರಾಣೆ ಪಂಚಪಂಚಾಶತ್ತಮೋಧ್ಯಾಯ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಕೂರ್ಮಪುರಾಣದ 56ನೆಯ ಅಧ್ಯಾಯವಾದ ಅಹಂಕಾರ, ಜೀವ ಮುಂತಾದ ಸಮಸ್ತ ತತ್ವಗಳು ಬ್ರಹ್ಮ ವಸ್ತುವಿಗಿಂತ ಬೇರೆಯಾದ ಸತ್ತೆಯನ್ನು ಹೊಂದಿಲ್ಲ, ಎಲ್ಲವೂ ಬ್ರಹ್ಮವಸ್ತುವಿನ ಪರ್ಯಾಯವಾಗಿದೆ ಎಂದು ನಿರೂಪಣೆಯ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.